ಶಿವನು ಭಸ್ಮವನ್ನು ಹಚ್ಚಿಕೊಳ್ಳುವ ಸಮಯದಲ್ಲಿ ಒಂದು ಕೂದಲು ಸಿಕ್ಕಿತ್ತು. ಅದಕ್ಕೆ ಕೋಪಗೊಂಡ ಶಿವನು ಭಸ್ಮವನ್ನು ಎಸೆದನು. ಆ ಭಸ್ಮದಿಂದ ಜನಿಸಿದವನೇ ಭಸ್ಮಾಸುರ. ಶಿವನೇ, ನೀನ್ ನನಗೆ ಒಂದು ವರ ನೀಡುವೆಯಾ? ಏನು ಹೇಳು ಭಸ್ಮಾಸುರ? ಏನೆಂದರೆ, ನಾನು ಯಾರ ತಲೆ ಮೇಲೆ ಕೈ ಇಡುತ್ತೇನೋ ಅವರೆಲ್ಲರೂ ಭಸ್ಮವಾಗಬೇಕು. ತಥಾಸ್ತು. ಭಸ್ಮಾಸುರ, ನಾನಿನ್ನು ಹೋಗಿ ಬರಲೇ? ಶಿವನೇ, ಎಲ್ಲಿ ಹೋಗುತ್ತಿರುವೆ? ನೀನು ಕೊಟ್ಟ ವರವನ್ನು ನಾನು ಪ್ರಯೋಗ ಮಾಡಬೇಕಲ್ಲವೇ? ಹೌದಾ? ಹಾಗಾದರೆ ನೀನು ಯಾರ ತಲೆ ಮೇಲೆ ಕೈ ಇಟ್ಟು ಪ್ರಯೋಗ ಮಾಡುವೆ? ಈ ಒಳ್ಳೆ ಕೆಲಸವನ್ನು ನಾನು ನಿನ್ನ ಮೇಲೇನೆ ಪ್ರಯೋಗ ಮಾಡುವೆ. ಏನು? ನನ್ನವರ ನನಗೇ ಶಾಪವಾಗುವಂತೆ ತೋರುತ್ತಿವೆ. ಇನ್ನು ನಾನಿಲ್ಲಿರುವುದು ಕ್ಷೇಮವಲ್ಲ. ದೇವಾ, ಶಿವ, ನಿಲ್ಲು! ಎಲ್ಲಿ ಹೋಗುತ್ತಿರುವೆ? ಶಿವನೇ, ಹೇ ಶಿವ, ಹೆದರಿದೆಯಾ? అక్కడ ఇక్కడ ఎక్కడికక్కడ ఎక్కిన తలకి రాత పెడతా. దెబ్బకి అబ్బని గుర్తుకు తెస్తా, నెత్తుటి స్నానం నీకు చేస్తా. గడ్డని ఎరకమిస్తా, ఉరుకు ఉరుకు ఓరకరు. గట్టినంటే నేనే కత్తి గుచ్చకుండనంతే, గచ్చగొట్టే వంటే నిన్ను చంపకుండా ఉండనంతే. నిన్ను 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 చంపి నీ రక్తంతోనే రాస్తా. రాసి నోడికి తెలుసు ఆతి ఎప్పుడు పెడతాను. మోసి తోడికి తెలుసు ఎలా నరికి నోనను. ನಮೋ ನಾರಾಯಣಾಯ. ವಿಷ್ಣುದೇವನಿಗೆ ನಮಸ್ಕಾರಗಳು. ಏನಾಯ್ತು ಶಿವನೇ? ಭಸ್ಮಾಸುರನು ನನ್ನಿಂದಲೇ ವರ ಪಡೆದು ನನ್ನನ್ನೇ ಭಸ್ಮ ಮಾಡಬೇಕೆಂದು ಬರುತ್ತಿದ್ದಾನೆ. ಭಸ್ಮಾಸುರ ಮಾಡಿದ ಘೋರ ತಾಂಡವವನ್ನು ನಾನು ನೋಡಿದೆ. ನೀವು ಚಿಂತಿಸದೆ ನಾನೇನು ಮಾಡುವೆ ನೋಡಿ. ಶಿವನೇ, ಬರುತ್ತಿದ್ದೇನೆ. ಶಿವನೇ, ಶಿವನೇ, ಎಲ್ಲಿರುವೆ? ಹೇ, ಎಂತ ಸೌಂದರ್ಯ! ನನ್ನ ಮನಸ್ಸು ಚಂಚಲಗೊಳ್ಳುತ್ತಿದೆ. ಇಂಥ ಒಂದು ಸೌಂದರ್ಯವನ್ನು ನಾನು ನೋಡಲೇ ಇಲ್ಲ. ಹೇ ಸುಂದರಿ, ನೀ ನನ್ನನ್ನು ಕಲ್ಯಾಣವಾಗಬಹುದೇ? ನನ್ನ ಹಾಗೆ ನೀನು ನೃತ್ಯ ಮಾಡಿದರೆ ನಾನು ನಿನ್ನನ್ನು ಕಲ್ಯಾಣ ಆಗುವೆ. ಹೌದಾ? ಹಾಗಾದರೆ ಶುರು ಮಾಡು.
ಅಂಗಾಲಿನಲೆ ಬಂಗಾರಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಆಹನಲುಮೆಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇ ತಪ್ಪಿ ನಿನ್ನ ಹೇಳೆ ನಿನ್ನ ಮೈಯ ಮನದಾಳದ ರಸಮಂಜರಿ ರಂಗೇರಿ ಸುಮಾಟಿಯ ತಂದ್ಯಾವಳಿ ಆಕಾಶವಾಣಿಯಾಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಗಿದೆ ನಾಚಿಕೆ ಉಳ್ಳು ಸುಂದರವಾದ ಸೋಜಿಗಳೆಲ್ಲ ನನ್ನ ಮುಂದೆ ಇದೆ. ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ. ಮಹಾದೇವ ನೋಡಿ, ನಿಮಗೆ ಬಂದು ಒದಗಿರುವ ಆಪತ್ತು ಈಗ ಬೂದಿಯಾಗಿದೆ.